ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾವಾಗಲೂ ಎಗ್ ಬೋಂಡ ಮಾಡೋದು ಬಾಲ್ಡ್ ಎಗ್ಗಲ್ಲಿ ಮಾಡ್ತಾಯಿದ್ರಿ. ಇವತ್ತೊಂಥರ ಡಿಫ್ರೆಂಟಾಗಿ ಮೊಟ್ಟೆ ಬೋಂಡ ಮಾಡೋದು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿನ್ಬೇಕು ನೀವು, ಆ ಥರ ಇರುತ್ತೆ. ಇದು ಬಾಲ್ಡ್ ಎಗ್ ಇಲ್ದಿರ ಹಾಗೆ ಮೊಟ್ಟೆ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಮೊಟ್ಟೆನ ಒಂದೊಂದಾಗಿ ಹೊಡೆದು ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. 4 ಮೊಟ್ಟೆನೂ ಹೊಡೆದು ಈ ಥರ ಹಾಕ್ಕೋತಾ ಇದ್ದೀನಿ. ನೀವು ಹಾಗೆ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಸಖತ್ತು ಟೇಸ್ಟಿಯಾಗೂ ಇರುತ್ತೆ. ಈ ಥರ ಡಿಫ್ರೆಂಟಾಗಿದೆ ಇದು, ಒಂದು ಸಲ ಮಾಡಿ ನೋಡಿ. 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು. ಜೊತೆಗೆ ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು ಮೊಟ್ಟೆಗೆ 1 ಸ್ಪೂನ್ ಥರ. ನೀವು ಸ್ವಲ್ಪ ಇನ್ನೂ ಕಮ್ಮಿ ಮಾಡಿಕೊಂಡ್ರೂ ಆಗುತ್ತೆ, ಜಾಸ್ತಿ ಮಾಡ್ಕೊಂಡ್ರೂ ಆಗುತ್ತೆ. ಒಂದು ಹದವಾಗಿ ಹಾಕ್ಕೊಳ್ಳಿ. 4 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟನ್ನು ಮೊಟ್ಟೆ ಇದು ಎರಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸುಮಾರಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಚಿಕ್ಕ ಒಂದು 4 ಈರುಳ್ಳಿ ತೊಗೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಅದನ್ನು ಹಾಕೋತಾ ಇದ್ದೀನಿ. ಈಗ ಒಂದು 5 ಹಸಿಮೆಣಸಿನ್ಕಾಯಿ ಸಣ್ಣಗೆ ಮಧ್ಯ ಭಾಗ ಮಾಡಿ ಸಣ್ಣಗೆ ಹಚ್ಚಿದ್ದೀನಿ ನಾನು, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಹದವಾಗಿ ಬರುತ್ತೆ ಮಿಕ್ಸ್ ಮಾಡಿಕೊಂಡ್ರೆ. ಇದಕ್ಕೆ ನೀರು ಏನೂ ಹಾಕೋಂಗಿಲ್ಲ, ಮೊಟ್ಟೆದೇ ವೈಟ್ ಇರುತ್ತಲ್ಲ ಅದೇ ಸಾಕು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ. ಈಗ ಅದಕ್ಕೆ ಒಂದು ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಜೊತೆಗೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೋತಾ ಇದ್ದೀನಿ. ಮಾಮೂಲಿ ಬೋಂಡ ಮಾಡಿದ್ರೆ ನಾವು ಸೋಡಾ ಹಾಕ್ತೀವಲ್ವ, ಆ ಥರ ಸೋಡಾ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಲೀಟ್ರ್ ಎಣ್ಣೆ ತಂದಿದೆ, ಅದರಲ್ಲಿ ಹಾಕ್ತಾಯಿದ್ದೀನಿ ಫ್ರೀಡಮ್ ಆಯಿಲು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ತಾ ಇದೆ. ಈಗ ಎಣ್ಣೆ ಕಾದಿದೆ. ನೀಟಾಗಿ ಒಂದು ಸೌಟ್ ತಗೊಂಡು ಕಲಸಿಟ್ಕೊಂಡಿರ್ತೀವಲ್ಲ, ಇದನ್ನು ಆ ಎಣ್ಣೆ ಕಾದ್ಮೇಲೆ ಆ ಸೌಟಲ್ಲಿ ಸ್ವಲ್ಪನೇ ಹಾಕ್ಕೊಳ್ಳೋಣ ಆ ಥರ. ಏಕೆಂದರೆ ತೆಳ್ಳಗಿರುತ್ತಲ್ವ, ಅದಕ್ಕೆ ಸೌಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಬೋಂಡ ಆದರೆ ಗಟ್ಟಿ ಇರುತ್ತೆ, ಅವಾಗ ಕೈಯಲ್ಲಿ ಹಿಂಗೆ ಎತ್ತಿ ಬಿಡ್ಬೋದು. ತೆಳ್ಳಗಿರೋದ್ರಿಂದ ಸೌಟಲ್ಲಿ ಹೆಂಗೆ ಬೇಕೋ ಹಂಗೆ ಸ್ವಲ್ಪನೇ ಬಿಟ್ಕೊಂಡ್ರೆ ಒಂಥರ ಸಕ್ಕತ್ತಾಗಿರುತ್ತೆ, ಒಂಥರ ಪಡ್ಡುಗೆ ಬಿಟ್ಟಂಗೆ. ನೋಡಿ ಇವಾಗ ನಿಧಾನಕ್ಕೆ ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಸುತ್ತ ಮಾಡ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ಸುತ್ತ ನೋಡಿ ಈ ಥರ ಎಲ್ಲ ತಿರ್ಬಾಕಿದ್ರೆ ಎರಡೂ ಕಡೆ ಬೇಯುತ್ತೆ. ಎರಡೂ ಕಡೆ ಮೀಡಿಯಮ್ ಉರಿಲೇ ಬೇಯಿಸ್ಕೊಳ್ಳೋಣ. ಮತ್ತು ಇನ್ನೊಂದು ಸಲ ಈ ಕಡೆ ಉಲ್ಟಾ ಮಾಡ್ತಾಯಿದ್ದೀನಿ. ಈ ಕಡೆ ಉಲ್ಟಾ ಮಾಡಿ 1-2 ನಿಮಿಷ ಸಾಕು. ಒಂದು 2 ಮಿನಿಟ್ಸಲ್ಲಿ ಎಲ್ಲ ಇದಾಗ್ಬಿಡುತ್ತೆ, ಬೆಂದೋಗುತ್ತೆ. ಈಗ ಬೆಂದಿದೆ, ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ನೋಡಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇದು ತುಂಬ ಸಿಂಪಲ್ ರೀ, ತುಂಬ ಸಖತ್ತಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ಮನೇಲಿ, ಮತ್ತೆ ಇದೇ ಥರ ಮಾಡ್ತೀರಾ ನೀವು. ಮೊಟ್ಟೆ ತಿನ್ನಲ್ಲ ಅನ್ನೋರ್ಗೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಬಿಡ್ತಾರೆ ಮೊಟ್ಟೆಯ. ಒಳ್ಳೆ ಟೆಕ್ನಿಕ್ಕು. ಮೊಟ್ಟೆ ತಿನ್ನಲ್ಲ ಅನ್ನೋರಿಗೆ, ಮನೇಲಿ ಮಕ್ಳುಗಳು ಕೆಲವರು ಮೊಟ್ಟೆ ತಿನ್ನಲ್ಲ, ನನಗೆ ಬೇಡ ಅಂತಾರೆ, ವೈಟ್ ಮೊಟ್ಟೆ ಅವೆಲ್ಲ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ಬೋಂಡ ಅಂದ್ಕೊಂಡು ಆರಾಮಾಗಿ ತಿನ್ಕೋತಾರೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆದಷ್ಟು ಶೇರ್ ಮಾಡಿ.